ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು. ಅಥಣಿಯಲ್ಲಿ ಇಂದು ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿ ಲೋಕಾರ್ಪಣೆಗೊಳಿಸಿದ ನಂತರ ಜರುಗಿದ ಭವ್ಯವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವಾಜಿ ಮಹಾರಾಜರ ನೈಜ ಇತಿಹಾಸ, ತತ್ವ ಸಿದ್ಧಾಂತಗಳ ಕುರಿತು ತಿಳಿಸಲಾಯಿತು. ಶಿವಾಜಿ ಮಹಾರಾಜರು ಕೇವಲ ವೀರಯೋಧ ಮಾತ್ರವಲ್ಲ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದ ಮಹಾನ್ ನಾಯಕರಾಗಿದ್ದರು. ಅವರ ಸ್ವರಾಜ್ಯ ಅನ್ನುವಂಥ ಚಿಂತನೆ ಅಡಿಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ, ಧರ್ಮ ಸಹಿಷ್ಣುತೆ ಮತ್ತು ಜನಕಲ್ಯಾಣವೇ ಅವರ ಆಡಳಿತದ ಮೂಲ ಸಿದ್ಧಾಂತಗಳಾಗಿತ್ತು. ಎಲ್ಲ ವರ್ಗಗಳನ್ನು ಒಗ್ಗೂಡಿಸಿ ನ್ಯಾಯಯುತ ಮತ್ತು ಶಕ್ತಿಶಾಲಿ ರಾಜ್ಯವನ್ನು ನಿರ್ಮಿಸಿದ ಅವರ ದೃಷ್ಟಿ ಇಂದಿಗೂ ಕೂಡ ಪ್ರೇರಣೆಯಾಗಿ ಉಳಿದಿದೆ. ಈ ವೇಳೆ ಪರಮಪೂಜ್ಯ ಮರಾಠ ಸಮಾಜದ ಜಗದ್ಗುರು ಶ್ರೀ ಮಂಜುನಾಥ್ ಭಾರತಿ ಸ್ವಾಮೀಜಿಗಳು, ಶಿವಾಜಿ ಮಹಾರಾಜರ ವಂಶಸ್ಥರಾದ ಡಾಕ್ಟರ್ ಶ್ರೀಮಂತ ಸಾಹು ಛತ್ರಪತಿ ಮಹಾರಾಜರು, ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಜ್ಯೋತಿರಾದಿತ್ಯ ಸಿಂಧ್ಯಾ, ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರು, ಮಾಜಿ ಕೇಂದ್ರ ಸಚಿವರಾದ ಶ್ರೀ PGR ಸಿಂಧ್ಯಾ, ಸಚಿವರಾದ ಶ್ರೀ ಸಂತೋಷ್ ಲಾಡ್, ಶ್ರೀ ಸತೀಶ್ ಜಾರಕಿಹೊಳಿ, ಶ್ರೀ ಸಂಭಾಜಿ ಬೀಳೆ, ಶಾಸಕರು, ಮಾಜಿ ಶಾಸಕರು ಹಾಗೆ ಹಲವಾರು ಜನ ಗಣ್ಯರುಗಳು ಕೂಡ ಭಾಗಿಯಾಗಿದ್ದರು. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಅನೇಕ ಗಣ್ಯ ನಾಯಕರು ಮತ್ತು ಮಠಾಧೀಶರ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ಬಂದಿತ್ತು. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಸಾವಿರಾರು ಜನರು ಸೇರಿದರು. ಈ ಭವ್ಯ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಜ್ಯೋತಿರಾದಿತ್ಯ ಸಿಂಧ್ಯಾ, ಸಚಿವರಾದ ಸಂತೋಷ್ ಲಾಡ್, ಸತೀಶ್ ಜಾರಕಿಹೊಳಿ, ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ, ಬಸನಗೌಡ ಪಾಟೀಲ್ ಸೇರಿದಂತೆ ಹಲವಾರು ಜನ ರಾಜಕೀಯ ಗಣ್ಯರುಗಳು ಕೂಡ ಉಪಸ್ಥಿತರಾಗಿದ್ದರು. ವಿವಿಧ ಮಠಾಧೀಶರು ಕೂಡ ಭಾಗವಹಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆಧ್ಯಾತ್ಮಿಕ ಸ್ಪರ್ಶವನ್ನು ಕೊಟ್ಟರು. ಅಶ್ವಾರೂಢ ಶ್ರೀ ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿ ಅನಾವರಣವು ಪ್ರಾದೇಶಿಕ ಸಾಂಸ್ಕೃತಿಕ ಗೌರವ ಮತ್ತು ಐತಿಹಾಸಿಕ ಪರಂಪರೆಯ ಪ್ರತೀಕವಾಗಿ ಜನಮನ ಸೆಳೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೀರ ಶಿವಾಜಿ ಮಹಾರಾಜರಿಗೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದರು. ಬಹಳ ದಿನಗಳ ಈ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಜನರ ಬಹಳ ಕನಸಾಗಿದೆ. ಕೊನೆಗೆ ಅದು ಬಾಳಾಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಿಮ್ಮೆಲ್ಲರ ಸಮಾಜದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಹುಶಃ ನಿಮ್ಮ ಸಂತೋಷದಲ್ಲಿ ಇಡೀ ಅಥಣಿ ತಾಲೂಕು ಭಾಗಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಸೀಮಿತವಾಗಿರುವಂಥ ನಾಯಕರಲ್ಲ, ಎಲ್ಲ ಮಾನವೀಯ ಕುಲಕ್ಕೆ ಅವರು ನಾಯಕರು, ಮಹಾರಾಜರು. ಸೊ ಅದನ್ನು ಆದರ್ಶ, ಅವ್ರದ್ದೇನು ಆದರ್ಶ ಇತ್ತು, ಅವರ ರಾಜ್ಯಭರದಲ್ಲಿ ಆಗಿರುವಂಥ ಸುಧಾರಣೆಗಳಿರ್ಬೋದು, ವಿದ್ದಾಡುವಂಥ ತಂತ್ರಗಾರಿಕೆ ಇರ್ಬೋದು, ಎಲ್ಲರನ್ನ ಗೌರವಿಸ್ತಾ ಏನು ಅವ್ರದ್ದೊಂದು ದಾರಿ ಇತ್ತು, ಅದನ್ನು ಇವತ್ತು ನಾವು ಪಾಲನೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಶಿವಾಜಿ ಮಹಾರಾಜ ಅವರ ಎಲ್ಲರಿಗೂ ಪ್ರೀತಿಗೆ ಪಾತ್ರರಾಗಿರುವಂಥ ಒಬ್ಬ ರಾಜರು. ಸೊ ಅವರನ್ನು ನಾವು ಇವತ್ತು ಅನುಷ್ಠಾನ ಮಾಡಬೇಕಾಗಿದೆ. ಅವ್ರು ಹಾಕಿರುವಂಥ ಅನೇಕ ಆದರ್ಶಗಳನ್ನು, ತತ್ವ ಸಿದ್ಧಾಂತಗಳನ್ನು ಇವತ್ತು ಕೂಡ ನಾವು ಜಾರಿಯನ್ನು ಮಾಡಬೇಕಾಗಿದೆ. ಸೊ ಹೀಗಾಗಿ ನಾವು ಅವ್ರನ್ನ ಒಂದೇ ಧರ್ಮ, ಒಂದೇ ಜಾತಿಯ ಮುಖಂಡರಂತ ನಾವು ಭಾವಿಸ್ಲಿಕ್ಕಿಲ್ಲ. ಅವರು ಇಡೀ ಭಾರತ ದೇಶದ ಆಸ್ತಿಯಾಗಿದ್ದಾರೆ, ಇಡೀ ಭಾರತಕ್ಕೆ ಅವರು ಮಾದರಿ ಆಗಿದ್ದಾರೆ ಅಂತ ಕೂಡ ಇವತ್ತು ನಾವು ಒತ್ತಿ ಹೇಳಬೇಕಾಗಿದೆ. ಸೊ ಅದನ್ನು ನಾವು ಇವತ್ತು ಪಾಲನೆ ಮಾಡಬೇಕಾಗಿದೆ. ಯಾರು 565 ಮಂದಿ ಮಹಾರಾಜರಿದ್ರು, ತೆಲಿಗೊಂದು ಮಾತಾಡ್ತಿದ್ವಿ ಮಹಾರಾಜರು. ಇವತ್ತನ್ನು ಕುತ್ತಿಗೆ ಚಂಡ್ ಹಿಡಿದು ಕೂಡ್ಸೋರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅವ್ರು ಯಾರು? ಗುಜರಾತದವ್ರು. ನಾವು ಅವ್ರಿಗೆ ಹೇಳಿದೆ, ವಿಧಾನಸಭೆ ಚರ್ಚೆ ನಡೀತು, ಮರಾಠ ನಿಗಮ ಆಗಬೇಕು ಅಂತೇಳಿ ಚರ್ಚೆ ನಡೀತು. ನಾನು ಅದನ್ನು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ. ಅವಾಗ ನಾನು ಬಸವರಾಜ ಬೊಮ್ಮಾಯಿ ಕರೆದ್ರು ಒಳಗೆ, ಇಲ್ಲೇ ಬೆಳಗಾವಿ ಅಧಿವೇಶನದಾಗೆ, ಗೌಡ್ರ ಮತ್ತು ಹಿಂಗೆ ನೀವು ಶಿವಾಜಿ ಮಹಾರಾಜರದ್ದು ಬರೋದಾಗ ನಾ ಹೇಳಿದೆ ಮಾತಾಡ್ತೀನಿ, ಅದಕ್ಕೇನು ಅಂಜಿಕೆ ಅನ್ನೋದು ಕೇಳಿದೆ. ಇಲ್ಲ, ಆ ನಿಗಮ ಮಂಡಳಿ ನಾವು ಮಾಡಬೇಕಾಗಿತ್ತು, ಅದು ಬರೀ ಎಲ್ಲರಿಗೂ ಬೋಗಸ್ ಇಟ್ಟಿದ್ದು ಹೇಳ್ಕೋತ ಬಂದೀವಿ ನಾವು. ಆದರೆ ಇದು ಒಳ್ಳೆ ಇಶ್ಯೂ ಐತಿ, ನಾ ಇದ್ದಾಗ ನೀವು ಅದನ್ನು ಪ್ರಸ್ತಾಪ ಮಾಡ್ರಿ ಅಂದರು ನಮ್ಮ ಬೊಮ್ಮಾಯಿ. ಪಾಪ ಬೊಮ್ಮಾಯಿ ಅವ್ರದ್ದು ಅವತ್ತು ಇರಲಿಲ್ಲ. ನಾ ಹೇಳಿದ್ದೇನೆಂದ್ರೆ, ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ, ಮತ್ತು ಉರ್ದು ಭಾಷೆಯನ್ನು ಹಲ್ಕಿಸಿದ ಎಲ್ಲರೂ. ಅದೇನು ಹಿಂದೂಸ್ತಾನ ಉರ್ದು ಭಾಷೆ ಯಾರಿಗೆ
ಮರಾಠಿ ಭಾಷೆಯನ್ನ ನೀವು ವಿರೋಧ ಮಾಡುವಂತವ್ರಿಗೆ ದಮ್ಮ ತಾಕತ್ತಿದ್ರ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗ ಅದನ್ನೆಲ್ಲ ತೆಗೆಯುವಂತದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ. ಮರಾಠ ಸಮಾಜವನ್ನ ಕರ್ನಾಟಕದಲ್ಲಿ ಇವತ್ತು ಯೂಸ್ ಅಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವ್ರು. ನಿಮ್ಮವ್ರಲ್ರೇ ಸಂತೋಷ್ ಲಾಡ ನಮ್ಮವ್ರು. ನೀವು ಏನಾರು ಹೇಳಿ, ಒಮ್ಮೆ ಮೋರ್ಯರೇ ಆಗ್ಯಾರ, ಒಮ್ಮೆ ಲಾಡರೇ ಆಗ್ಯಾರ, ಗೋರ್ಪಡೆ ಯಾರ್ಯಾರು ಮಾಡ್ಕೊತ ಇದ್ದೀರಿ. ನಮ್ಮವರು 10 ಹೊಂಟ್ರೆ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವ್ರು. ಏನ್ರಿ ನಾ ಹೇಳಿದೆ ಅವತ್ತು R ಅಶೋಕಿದ್ದ ಕಂದಾಯ ಮಂತ್ರಿ ಬೆಳಗಾವಿ ವಿಧಾನಸಭಾದಾಗ ಶೀಘ್ರದಲ್ಲೇ ನಾವು ನಿಗಮವನ್ನು ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಹೊಡಿದ್ ಬೇಡ, ಯಾವಾಗ ಮಾಡ್ತಿ ಹೇಳು, ಒಂದು MLC ಯಾವಾಗ ಮಾಡ್ತಿ ಹೇಳು, ಊರ್ದ ಕತ್ತಿ ಹೇಳಬೇಡ ಅಂದೆ. ಯತ್ನಾಳ್ರು ಹೇಳ್ದಂತ ಭಾಳ ಸತ್ಯ ಇದೆ. ಮರಾಠಿ ಭಾಷೆ ಇರ್ಬೋದು, ಆದ್ರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಅಂತ ಹೇಳಿ ಬಂಧುಗಳೇ. ಅವತ್ತೇನೋ ಮರಾಠ ನಿಗಮ ಆಗಿದ್ದು ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿಕ್ಕೆ ಕಾರಣ, MLC ಆಗಲಿಕ್ಕೆ ಕಾರಣ ಯಾರು? आणि माझ्यासमोर अग्नी हे मतदारसंघाचा एक एक वीर भारतचा सपूत माझे बंधू आणि बागणी सगळ्यांना माझा प्रणाम आहे. तालियामध्ये ऊर्जा कुठे? मला अग्नीच्या ताली द्या चला. माझ्या संघावर उच्चारण करा.